ನಮಸ್ಕಾರ, ನಾನು ನಿಮ್ಮ ರಾಧಿಕಾ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ಕಾರ್ಕಳದ ತೆಳ್ಳಾರು ರಸ್ತೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಮಠದ ಹಿಂಬದಿಯಲ್ಲಿ ಕಾರ್ಕಳ ಬ್ರಿಗೇಡ್ ಇವರ ವತಿಯಿಂದ ನಡೀತಾ ಇರುವಂತಹ ಗೋವಿಗಾಗಿ ಮೇವು ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಗೋವಿನ ಸಂರಕ್ಷಣೆ ಎಂಬ ಉದ್ದೇಶವನ್ನು ಒಂದೇ ವೇದಿಕೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಮಾಹಿತಿ ನೀಡಲಿಕ್ಕಿದ್ದಾರೆ ವೆಂಕಟರಾಜ್ ಇವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಹಾಗೂ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ರಾಘವೇಂದ್ರ ಮಠದ ಒಂದು ಹಿಂಬದಿಯಲ್ಲಿ ಗೋವಿಗಾಗಿ ಮೇವು ಎನ್ನುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಒಂದು ಅರ್ಧ ಎಕರೆ ಆಗುವಷ್ಟು ಜಾಗದಲ್ಲಿ ಒಂದು ನೇಪಿಯರ್ ಗ್ರಾಸನ್ನೆಲ್ಲ ಬೆಳೆಸಿ ಗೋವುಗಳಿಗೆ ಸಮರ್ಪಣೆ ಮಾಡುವುದು ಅಂತ ಹೇಳುವಂತಹ ಒಂದು ಸಂಕಲ್ಪವನ್ನೆಲ್ಲ ಇಟ್ಕೊಂಡಿದ್ದೇವೆ. ಆ ಪ್ರಯುಕ್ತವಾಗಿ ಸುಮಾರು ಒಂದು 20-30 ಸ್ವಚ್ಛ ಕಾರ್ಕಳ ಬ್ರಿಗೇಡ್ನ ಸದಸ್ಯರು, ಅದೇ ರೀತಿಯಾಗಿ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು ಬಂದು ಅದಕ್ಕೆ ಬೇಕಾಗುವಂತಹ ತಯಾರಿಯನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ನಾವು ಇವತ್ತು ನಡುವಂತಹ ಏನೊಂದು ನೇಪಿಯರ್ ಗ್ರಾಸ್ ಉಂಟ ಅದನ್ನೆಲ್ಲ ನಾವು ಮುಂದಕ್ಕೆ ಅದರ ಬೆಳವಣಿಗೆ ಆದ ನಂತರ 45 ದಿನಗಳ ನಂತರ ಅದನ್ನು ಕಟಾವು ಮಾಡಿ ಈ ಪರಿಸರದಲ್ಲಿ ಇರುವಂತಹ ನಮ್ಮ ಉಡುಪಿ ಜಿಲ್ಲೆಯಲ್ಲಿರುವಂತಹ ಯಾವೆಲ್ಲ ಗೋಶಾಲೆಗಳುಂಟ ಅಲ್ಲಿಗೆಲ್ಲ ಅದನ್ನು ಅರ್ಪಣೆ ಮಾಡಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನೆಲ್ಲ ಇಟ್ಕೊಂಡಿದ್ದೇವೆ. ನಾವು ಈ ಕಾರ್ಯಕ್ರಮವನ್ನೆಲ್ಲ ಶುರು ಮಾಡಿ ಸಾಧಾರಣ 4 ವರ್ಷಗಳಾಯಿತು. ಸ್ವಚ್ಛ ಕಾರ್ಕಳ ಬ್ರಿಗೇಡ್ ವತಿಯಿಂದ ನಾವು ಈ ಮಳೆಗಾಲದಲ್ಲಿ ರಸ್ತೆ ಬದಿಯಲ್ಲಿ ಬೆಳೆಯುವಂಥ ಹುಲ್ಲುಗಳಾಗಿರ್ಬೋದು ಅಥವಾ ದೊಡ್ಡ ತೋಟಗಾರಿಕಾ ಇಲಾಖೆ ಇಂತಹ ದೊಡ್ಡ ದೊಡ್ಡ ಫಾರ್ಮ್ಗಳಲ್ಲಿ ಬೆಳೆಯುವಂಥ ಏನೊಂದು ಹಸಿ ಹುಲ್ಲು ಉಂಟ ಅದನ್ನೆಲ್ಲ ನಾವು ಕತ್ತರಿಸಿ ಪ್ರತಿ ವಾರದಲ್ಲಿ ಒಂದು ದಿನ ಅಂತ ಹೇಳಿದರೆ ಆದಿತ್ಯವಾರ ಎಲ್ಲ ಬಳಗದ ಎಲ್ಲ ಜನರು ಸೇರಿಕೊಂಡು ಅದನ್ನು ಗೋವಿಗಳಿಗೆ ಅರ್ಪಣೆ ಮಾಡುವಂತಹ ಕಾರ್ಯಕ್ರಮಕ್ಕೆ ನಾವು ಸತತ 4 ವರ್ಷದಿಂದ ನಾವು ತೊಡಗಿಕೊಂಡು ಬಂದಿದ್ದೇವೆ. ಅದನ್ನೇ ನಾವು ಇವತ್ತಿನ ದಿನ ಮುಂದುವರಿದ ಭಾಗವಾಗಿ ರಾಘವೇಂದ್ರ ಸ್ವಾಮಿ ಮಠದ ಆ ಜಾಗದಲ್ಲಿ ಅಲ್ಲಿಯ ವಿಶ್ವಪ್ರಸನ್ನ ತೀರ್ಥರ ಒಂದು ಮಾರ್ಗದರ್ಶನದಲ್ಲಿ ಅದೇ ರೀತಿಯಾಗಿ ಅವರ ಒಂದು ಸಲಹೆ ಸೂಚನೆಗಳನ್ನೆಲ್ಲ ಪಡೆದುಕೊಂಡು ಇಲ್ಲಿರುವಂತಹ ಸಾಧಾರಣ ಇವತ್ತಿಗೆ ಪ್ರಾರಂಭದಲ್ಲಿ ಒಂದು 50 ಸೆನ್ಸ್ ಜಾಗದಲ್ಲಿ ಬೇಕಾಗುವಂತಹ ಆ ನೇಪಿಯರ್ ಹುಲ್ಲನ್ನೆಲ್ಲ ನೆಟ್ಟು ಮುಂದಕ್ಕೆ ಅದು ಯಾವ ರೀತಿಯಲ್ಲಿ ಬರ್ತದೆ ಅಂತ ನೋಡಿ ಅದನ್ನು ವಿಸ್ತರಣೆ ಮಾಡುವಂತಹ ಒಂದು ಸಂಕಲ್ಪವೂ ಕೂಡ ನಮ್ಮ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಹಾಗೆ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ಗೆ ಇದೆ. ಅದಕ್ಕಾಗಿ ಇವತ್ತಿನ ದಿನ ನಮಗೆ ಅನೇಕ ದಾನಿಗಳ ಸಹಾಯದಿಂದ ಇದಕ್ಕೆ ಬೇಕಾಗುವಂತಹ ಭದ್ರತೆಗೆ ಬೇಕಾಗುವಂತಹ ಬೇಲಿಯ ವ್ಯವಸ್ಥೆಯನ್ನೆಲ್ಲ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಹಲವಾರು ದಾನಿಗಳ ಮೂಲಕವಾಗಿ ಅದು ಕೂಡ ದಾನಿಗಳ ಸಹಾಯದಿಂದಲೇ ನಡೆಯುವಂಥ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ನ ಮೂಲಕವಾಗಿ ಅದಕ್ಕೆ ಬೇಕಾಗುವಂತಹ ದೇಣಿಗೆ ಸಹಾಯವನ್ನೆಲ್ಲ ನೀಡ್ತಾ ಇದ್ದಾರೆ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಗುರುಚರಣ್ ಅಂತ. ನಾನು ಧೂಪದಕಟ್ಟೆಯಲ್ಲಿ ಆಯುರ್ವೇದ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸ್ವಚ್ಛ ಕಾರ್ಕಳ ಬ್ರಿಗೇಡ್ 4 ವರ್ಷದ ಹಿಂದೆ ಈ ಗೋವಿಗಾಗಿ ಮೇವು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಆವಾಗ ದೊಡ್ಡ ಸಮಸ್ಯೆ ಸ್ವಚ್ಛ ಕಾರ್ಕಳ ಬ್ರಿಗೇಡಿಗೆ ಎದುರಾಗಿದ್ದೇನು ಹೇಳಿದರೆ, ಮ್ಯಾನ್ ಪವರ್ ಇತ್ತು, ಆದರೆ ಅದನ್ನು ಸಾಗಾಟ ಮಾಡುವಂಥ ವ್ಯವಸ್ಥೆ ತೊಂದರೆ ಆಗ್ತಾ ಬಂತು, ಹಣಕಾಸಿನ ತೊಂದರೆ ಆಗ್ತಾ ಬಂತು. ಹಾಗೆ ಅದಕ್ಕೆ ಸಹಾಯಕ್ಕಾಗಿ ನಿಂತದ್ದೇ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್. ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ಶುರುವಾಗಿ 6 ವರ್ಷಗಳಾಯಿತು. ಇತ್ತೀಚೆಗೆ 4 ವರ್ಷಗಳಿಂದ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ಒಂದು ಯೋಜನೆಯನ್ನು ಹಾಕ್ಕೊಂಡಿತ್ತು. ಏನು ಹೇಳಿದರೆ, ಗೋಗ್ರಾಸ ಗೋನಿಧಿ ಯೋಜನೆ ಅಂತ. ಅದು ದಾನಿಗಳಿಂದ ದಿನಕ್ಕೆ 10 ರೂಪಾಯಿ ಅಥವಾ ತಿಂಗಳಿಗೆ 300 ರೂಪಾಯಿ, ವರ್ಷಕ್ಕೆ 3600 ರೂಪಾಯಿಗಳನ್ನು ದಾನಿಗಳಿಂದ ಸಂಗ್ರಹಿಸಿ, ಏನು ಹೇಳಿದರೆ ಬರ್ತ್ಡೇ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಆ ಒಂದು ಗೋಗ್ರಾಸ ಗೋನಿಧಿ ಯೋಜನೆ ಅಂತ ಒಂದು ಶುರು ಮಾಡಿಕೊಂಡು ಅದನ್ನು ದಾನಿಗಳಿಂದ ಸಂಗ್ರಹಿಸಿ ಅದನ್ನು ಈ ಗೋಶಾಲೆಗಳಿಗೆ ಮೇವನ್ನು ಒದಗಿಸುವಂಥದ್ದು ಅಥವಾ ಗೋಶಾಲೆಗಳಿಗೆ ಮೆಡಿಸಿನನ್ನು ಕೊಡುವಂಥದ್ದು. ಹಾಗೆ ಈ ಸ್ವಚ್ಛ ಕಾರ್ಕಳ ಬ್ರಿಗೇಡ್ 2 ತಿಂಗಳಲ್ಲಿ ಏನು ಮಾಡ್ತಾ ಇದೆ, ತೋಟಗಾರಿಕೆ ಇಲಾಖೆಯಲ್ಲಿ ಮಾಡುವ ಹುಲ್ಲನ್ನು ಅದನ್ನು ಸಾಗಾಟದ ವ್ಯವಸ್ಥೆಯನ್ನು ಈ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ಮಾಡ್ಕೊಂಡು ಬಂದಿದೆ. ಈಗ ಏನಾಗಿದೆ ಹೇಳಿದರೆ, ನಾವು ಸ್ವಾವಲಂಬಿ ಆಗಬೇಕು ಅಥವಾ ಈ ಹುಲ್ಲಲ್ಲಿ ನಾವು ಸ್ವಾವಲಂಬನೆ ಪಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಗುರುರಾಘವೇಂದ್ರ ಸ್ವಾಮಿ ಮಠದ ಟ್ರಸ್ಟ್ ಮತ್ತು ಅದರ ವಿಶ್ವಸ್ತರಾದ ಪೇಜಾವರ ವಿಶ್ವಪ್ರಸನ್ನ ತೀರ್ಥರ ಬಳಿ ಮಾತಾಡಿದಾಗ ಸ್ವಾಮೀಜಿಯವರು ಸಂತೋಷದಿಂದ ಒಪ್ಕೊಂಡ್ರು. ಹಾಗಾಗಿ ಏನು ಹೇಳಿದರೆ, ಶ್ರೀ ರಾಘವೇಂದ್ರ ಮಠದ ಒಂದು ಅರ್ಧ ಎಕರೆ ಜಾಗದಲ್ಲಿ ಈ ಸ್ವಾವಲಂಬಿಯಾಗಿ ನಾವು ನಮ್ಮ ಕಾರ್ಯವನ್ನು ಮುಂದುವರಿಸಬೇಕು. ಪ್ರತಿ 15 ಅಥವಾ 1 ತಿಂಗಳಿಗೆ 1.5 ತಿಂಗಳಿಗೆ ಒಂದು ಸಲ ಆ ಹುಲ್ಲನ್ನು ನಾವು ಗೋಶಾಲೆಗಳಿಗೆ ನಿರಂತರವಾಗಿ ನೀಡಬೇಕು ಅನ್ನೋ ಉದ್ದೇಶಕ್ಕಾಗಿ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಮತ್ತು ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ ಜಂಟಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಳ್ತಾ ಇದೆ. ಅದೂ ಅಲ್ಲದೆ ಏನು ಹೇಳಿದರೆ, ಈ ರಾಘವೇಂದ್ರ ಮಠದಲ್ಲಿ
ಕಾರ್ಯಕ್ರಮಗಳಾದಾಗ ಸುಮಾರು 50,000ದಿಂದ 75,000 ಲೀಟರ್ ನೀರು ಸುಮ್ಮನೆ ಪೋಲಾಗ್ತಾ ಇರ್ತದೆ. ಯಾಕಂದರೆ ಕಾರ್ಯಕ್ರಮದಲ್ಲಿ ಕೈ ತೊಳೆದ ನೀರಾಗ್ಬೋದು ಅಥವಾ ಪಾತ್ರ ತೊಳೆದ ನೀರು, ಅಡಿಗೆಗೆ ಉಪಯೋಗಿಸಿದ ನೀರು ಎಲ್ಲವೂ ನಿಮಗೆ ವ್ಯರ್ಥವಾಗಿ ಪೋಲಾಗ್ತಾ ಇದೆ. ಆ ನೀರನ್ನು ನಾವು ಮರುಬಳಕೆ ಮಾಡಬೇಕು, ಅದನ್ನು ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕಾಗಿ ಈ ಜಾಗವನ್ನು ಆರಿಸ್ಕೊಂಡಿದ್ದೇವೆ. ಯುವಕರಿಗೆ ಏನು ಹೇಳ್ತಾ ಇದ್ದೇವೆ ಹೇಳಿದರೆ, ನಮ್ಮ ಪ್ರಧಾನಮಂತ್ರಿಗಳು ಒಂದು ಘೋಷವಾಕ್ಯವನ್ನು ಮಾಡಿದ್ದಾರೆ, ಸ್ವಚ್ಛ ಭಾರತ ಮತ್ತು ಸ್ವರ್ಣ ಭಾರತ. ಹೇಳಿದರೆ ನಾವು ಸ್ವಚ್ಛತೆಯನ್ನು ನಾವು ಯಾವಾಗ ಕಾಪಾಡ್ಕೊಳ್ತೇವೆ ಆವಾಗ ನಮ್ಮ ಭಾರತವು ಸುವರ್ಣ ಯುಗವಾಗಿ ಮಾರ್ಪಡ್ತದೆ ಅನ್ನುವಂಥ ಒಂದು ಸಂದೇಶವನ್ನು ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ನೀಡಿದ್ದಾರೆ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಯುವ ಜನತೆಗೆ ಏನು ಹೇಳೋದು ಹೇಳಿದರೆ, ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮಗೆ ಒಂದು ಯಾವಾಗ ನಿಮಗೆ ಅನುಕೂಲ ಆಗ್ತದೆ ಅಥವಾ ನಿಮಗೆ ಯಾವಾಗ ನಿಮ್ಮ ಒಂದು ಫ್ರೀ ಟೈಮ್ ಸಿಗ್ತದೆ ಆವಾಗ ಇಂಥ ಒಂದು ಉದ್ದೇಶಕ್ಕಾಗಿ ನಿಮ್ಮ ಸಮಯವನ್ನು ಬಳಸಿಕೊಳ್ಳಿ. ನಾವು ನಮ್ಮ ಸ್ವಚ್ಛ ಭಾರತ ಮತ್ತು ಸುಂದರ ಭಾರತವನ್ನು ಕಟ್ಟೋಣ. ಅದು ಎಲ್ರಿಗೂ ಒಂದು ಬೇರೆ ಎಲ್ಲ ದೇಶದವರಿಗೆ ಈ ಒಂದು ಕಾರ್ಯಕ್ರಮಗಳು ಮಾದರಿಯಾಗಲಿ ಅನ್ನುವಂಥ ಒಂದು ನಮ್ಮ ಉದ್ದೇಶ. ಧನ್ಯವಾದಗಳು. ಕಾರ್ಕಳ ಬ್ರಿಗೇಡ್ ಏನೆಲ್ಲ ಮಾಡಿದೆ ಅಂತೇಳಿ, ಅದರ ನಂತರ ನಮಗೆ ಮಳೆಗಾಲದಲ್ಲಿ ಏನಾಯಿತು ಅಂದರೆ ಸಮಸ್ಯೆ ಆಯಿತು. ಈ ಕಸ ಹೆಕ್ಕುವುದೆಲ್ಲ ತುಂಬ ಸಮಸ್ಯೆ ಆಯಿತು. ಇದು ಮೇಯಲ್ಲಿ ಸ್ಟಾರ್ಟ್ ಆಗಿದ್ದದ್ದು, ಮಳೆ ಎಲ್ಲ ಮುಗಿತಾ ಬರುವಾಗ ನಾನು ಸೇರಿದ್ದೆ ಪುನಃ. ಆದ ನಂತರ ತುಂಬ ಕಷ್ಟ ಆಗ್ತಾಯಿತ್ತು. ಆವಾಗ ನಾವು ಗೋವಿಗಾಗಿ ಮೇವು, ನಮ್ಮದು ಯುವ ಬ್ರಾಹ್ಮಣ ಪರಿಷತ್ ಅಂತೇಳಿ ಒಂದಿತ್ತು, ಅದರಲ್ಲಿ ಗೋವಿಗಾಗಿ ಮೇವು ಅದಕ್ಕಿಂತ ಮೊದಲು 2 ಸಲ ಮಾಡಿದ್ದೆವು. ಆವಾಗ ನಮಗೆ ಇಲ್ಲಿ ಕಂಡಿತು ನಾವು ಕೂಡ ಒಂದು ಗೋವಿಗಾಗಿ ಮೇವು ಮಾಡುವ ಕಾರ್ಯಕ್ರಮ ಅಂತೇಳಿ ಗೋವಿಗಾಗಿ ಮೇವು ಕಾರ್ಯಕ್ರಮ ಮಾಡಿದೆವು. ಯಶಸ್ವಿ ಆಯಿತು. ಒಳ್ಳೆ ಸಾಧಾರಣ ಒಂದು 30 ಟಿಪ್ಪರ್ಗಿಂತ ಸಹ ಜಾಸ್ತಿ ಹುಲ್ಲನ್ನು ಗೋಶಾಲೆಗಳಿಗೆ ನೀಡಿದೆವು. ಎಷ್ಟು ಅಂದರೆ ಅವುಗಳಿಗೆ ಅದು ಒಂದು ದಿವಸಕ್ಕೆ ಆಗಿರ್ಬೋದು. ನೀಲಾವರ ಗೋಶಾಲೆಯಲ್ಲಿ 1600 ದನಗಳಿವೆ. ಅವುಗಳಿಗೆ ಒಂದು ದಿವಸಕ್ಕೆ ಸಾಕಾಗುವುದಿಲ್ಲ ನಾವು ಕೊಟ್ಟ 2 ಟಿಪ್ಪರ್ ಹುಲ್ಲು. ಆದರೆ ಅದು ನಮಗೆ ಒಂದು ದಿವಸದ್ದಾದರೂ ಕೊಟ್ಟಂಥ ತೃಪ್ತಿ ನಮಗೆ ಬಂತು. ಹೇಗೆ ಕೊಟ್ಟಿದ್ದಾರೆ, ಇಷ್ಟರವರೆಗೆ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅವರು ಕಸ ಬಿಸಾಡಿಯೇ ಕೊಟ್ಟಿದ್ದಾರೆ, ನಮಗೆ ಕೆಲಸ ಕೊಟ್ಟಿದ್ದಾರೆ ಇಷ್ಟರವರೆಗೆ. ಅದನ್ನು ಮಾಡಬೇಡಿ, ಇನ್ನು ನಮ್ಮ ಕೆಲಸವನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ನನ್ನ 2 ಮಾತನ್ನು. ವೀಕ್ಷಕರೇ ಗಮನಿಸಬಹುದು, ಸ್ವಚ್ಛ ಕಾರ್ಕಳ ಬ್ರಿಗೇಡ್ ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು? ಪ್ರತ್ವೀಕ್. ಎಷ್ಟು ಸಮಯದಿಂದ ಬರ್ತಾ ಇದ್ದೀನಿ ನೀನು ಈ ಟೀಮಲ್ಲಿ ಇದೆಯಾ ಇವರ ಜೊತೆ ಕೆಲಸ ಮಾಡಲಿಕ್ಕೆ? ಓಕೆ. ಯಾವ ಕ್ಲಾಸ್ ನೀನು? ಫೋರ್ತ್. ಓಕೆ. ನೀನೀಗ ಇಲ್ಲಿ ಕೆಲಸ ಎಲ್ಲ ಮಾಡ್ತಾ ಇದೆಯಲ್ಲ, ನಿಂಗೆ ಹೇಗೆ ಅನಿಸ್ತದೆ? ಖುಷಿ ಆಗ್ತದೆ ನಿನಗೆ? ಮಣ್ಣಲ್ಲೆಲ್ಲ ಕೈ ಹಾಕುವಾಗ ನಿನಗೆ ಕಾಲಿಗೆ ಕೈಗೆ ಮಣ್ಣು ತಾಗುವಾಗ ನಿಂಗೆ ಒಂಥರ ಗಲೀಜಂತ ಅನ್ಸೋದಿಲ್ವಾ ಇದು ಈ ಕೆಲಸ? ಯಾಕೆ ಅನ್ಸೋದಿಲ್ಲ? ನಿನಗೆ ಇಷ್ಟವಾ ಮಣ್ಣಿನ ಜೊತೆ ಕೆಲಸ ಮಾಡೋದು, ಗಿಡ ನೆಡೋದು ಅಂತ ಹೇಳಿದ್ರೆ ಇಷ್ಟವಾ? ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇದು ಕೆಲಸ ಮಾಡ್ತಾರಾ? ನಿಮ್ಮ ಮನೇಲಿ ಕೆಲಸ ಮಾಡ್ತೀಯಾ? ಮಣ್ಣಿನ ಕೆಲಸ ಎಲ್ಲ, ಗಿಡ ನೆಡುವ ಎಲ್ಲ ಕೆಲಸ ಮಾಡ್ತೀಯಾ? ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಗೋವಿಗಾಗಿ ಮೇವು, ಹುಲ್ಲು ನೆಡುವ ಕಾರ್ಯಕ್ರಮ, ಗೋ ಸೇವೆಯೊಂದಿಗೆ ಹಸಿರು ಸೇವೆ ಸ್ವಚ್ಛ ಬ್ರಿಗೇಡ್ ಕಾರ್ಕಳದ ಶ್ಲಾಘನೀಯ ಹೆಜ್ಜೆ. ಗೋಮಾತೆಯ ಸಂರಕ್ಷಣೆ ಕೇವಲ ಪೂಜೆ ಅಥವಾ ಆರಾಧನೆಗೆ ಸೀಮಿತವಾಗದೆ ಅವುಗಳ ಆಹಾರ ವ್ಯವಸ್ಥೆಯನ್ನು ಸುಧಾರಿಸುವುದು ಅಷ್ಟೇ ಮಹತ್ವದ ಸೇವೆಯಾಗಿದೆ. ಈ ನಿಟ್ಟಿನಲ್ಲಿ ಸ್ವಚ್ಛ ಬ್ರಿಗೇಡ್ ಕಾರ್ಕಳ ವತಿಯಿಂದ ರಾಘವೇಂದ್ರ ಮಠ ತೆಳ್ಳಾರು ರಸ್ತೆಯಲ್ಲಿ ಗೋವುಗಳಿಗೆ ಅಗತ್ಯವಾದ ಮೇವು, ಹುಲ್ಲು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪರಿಸರ ಸಂರಕ್ಷಣೆ ಮತ್ತು ಗೋಸೇವೆಯನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿದ ಈ ಕಾರ್ಯ ಸಮಾಜಕ್ಕೆ ಮಾದರಿಯಾಗಿದೆ. ಇಂಥ ಕಾರ್ಯಕ್ರಮಗಳು ಗೋವುಗಳಿಗೆ ಪೌಷ್ಟಿಕ ಮೇವನ್ನು ಒದಗಿಸುವುದರ ಜೊತೆಗೆ ಹಸಿರು ಪರಿಸರ ನಿರ್ಮಾಣಕ್ಕೂ ಸಹಕಾರಿಯಾಗುತ್ತದೆ. ಸಮಾಜದ ಪ್ರತಿಯೊಬ್ಬರು ಇಂತಹ ಸೇವಾ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸಿದರೆ ಗೋ ಸಂರಕ್ಷಣೆ ಮತ್ತಷ್ಟು ಬಲವಾಗುವುದಲ್ಲದೆ ಪರಿಸರದ ಸಮತೋಲನವು ಕಾಪಾಡಿದಂತಾಗುತ್ತದೆ. ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಇವರ ಸೇವಾ ಮನೋಭಾವಕ್ಕೆ ಅಭಿನಂದನೆಗಳು. ಗೋ ಸೇವೆ ಮತ್ತು ಪರಿಸರ ಸೇವೆ ಈ ಪವಿತ್ರ ಕಾರ್ಯ ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ. ಭಾರತ್ ಮಾತಾ ಕಿ ಗೋ ಮಾತಾ ಕಿ ಜೈ ಶ್ರೀರಾಮ್. ನಮಸ್ಕಾರ.